ನಮಸ್ಕಾರ ವೀಕ್ಷಕರೇ. ಮೂರನೇ ವಿಶ್ವ ಯುದ್ಧಕ್ಕೆ ಅಮೆರಿಕ ನಾಂದಿ ಆಡ್ತಾ ಇದೆ. ಅಂದ್ರೆ ಈಗ ಶುರು ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಮೆರಿಕ. ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷರು ಟ್ರಂಪ್ ಅವರು ಇದಕ್ಕೆ ಕಾರಣ ಆಗ್ತಾರ ಅನ್ನೋದೊಂದೇ ಪ್ರಶ್ನೆ. ಯಾಕೆ ಅಂದ್ರೆ ಅಮೆರಿಕ, ಚೈನಾ ಇಲ್ಲ ರಷ್ಯಾ ಯುದ್ಧ ಆಗುತ್ತೆ ಅನ್ಕೊಂಡು ಯಾವಾಗ್ಲಾದ್ರೂ ಮಾತಾಡ್ತಾನೆ ಇದ್ವಿ. ಆದ್ರೆ ಈಗ ಆಗ್ತಾ ಇರೋದೇನು, ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇರುವಂತ ಹೊಸ ತೀರ್ಮಾನಗಳಿಂದ ಇವತ್ತು ಈ ಮೂರನೇ ಮಹಾಯುದ್ಧಕ್ಕೆ ಟ್ರಂಪ್ ಅವರೇ ಕಾರಣ ಆಗ್ತಾರ. ಅಂದ್ರೆ ಇವರಿಂದ ಮೂರನೇ ಮಹಾಯುದ್ಧ ಶುರು ಆಗುತ್ತಾ ಅನ್ನೋ ಒಂದು ವಿಷಯ ಈಗ ಎಲ್ಲ ಕಡೆ ಇರುವಂತದ್ದು. ಕಾರಣ ರೀಸೆಂಟ್ ಆಗಿ ನಾವು ನೋಡಿದೀವಿ, ವೆನಿಜುಲಾ ಆಯಿಲ್ ರಿಚೆಸ್ಟ್ ಕಂಟ್ರಿ ಅಂತ ದೇಶನ ಅಟ್ಯಾಕ್ ಮಾಡಿ ಆ ದೇಶದ ಪ್ರೆಸಿಡೆಂಟ್ನೇ ಅಲ್ಲಿಂದ ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿ ಕೊನೆಗೆ ಆ ದೇಶದ ಕಂಟ್ರೋಲ್ನ ಅಮೆರಿಕ ಕೈಯಲ್ಲಿ ಇಟ್ಕೊಂಡಿದೆ. ಈ ಪರಿಸ್ಥಿತಿ ಯಾರಿಗ್ ಬೇಕಾದ್ರೂ ಬರಬಹುದು. ಆದ್ರೆ ಇಲ್ಲಿ ಏನು, UNO ಅಂದ್ರೆ ಎಲ್ಲಾ ದೇಶಗಳು ಸೇರ್ಕೊಂಡು ಒಂದು ಗ್ರೂಪ್ ನ ಮಾಡ್ಕೊಂಡಿದ್ವು. ಯಾವುದೇ ದೇಶ ಆಗ್ಲಿ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡಬಾರ್ದು, ಈ ರೀತಿ ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಳಸಬಾರ್ದು, ಕೆಲವಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿದ್ವು. ಎಲ್ಲಾ ರೂಲ್ಸ್ ನ ನೆಗ್ಲೆಕ್ಟ್ ಮಾಡಿ ಇವತ್ತು ಅಮೆರಿಕ ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ಆದ್ರೂ ಕೂಡ ದೊಡ್ಡ ಸಂಸ್ಥೆ, ವಿಶ್ವಸಂಸ್ಥೆ ಇವತ್ತು ಕೈ ಕಟ್ಟಿ ಕೂತಿದ್ಯಾ? ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ಇನ್ನ ಬೇರೆ ದೇಶಗಳು ಕೇಳ್ಕೊಳ್ತಾ ಇರೋದು. ವೆನಿಜುಲಾ ಮೇಲೆ ಅಟ್ಯಾಕ್ ಮಾಡಿದ್ರು, ಪ್ರೆಸಿಡೆಂಟ್ ನ ಎತ್ಕೊಂಡು ಹೋದ್ರು, ಈಗ ವೆನಿಜುಲಾ ನಮ್ದೇ ಅಂತ ಇದೆ ಅಮೆರಿಕ. ಅದ್ರ ಜೊತೆ ನೆಕ್ಸ್ಟ್ ಶುರು ಆಗಿರೋದು ಇನ್ನೊಂದು ಕಾನ್ಫ್ಲಿಕ್ಟ್ ಬಂದು ಗ್ರೀನ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್ ಅನ್ನ ಕೂಡ ನಾವು ಅಕ್ವೈರ್ ಮಾಡ್ಕೊಳ್ತೀವಿ, ಈ ಗ್ರೀನ್ಲ್ಯಾಂಡ್ ನಮಗೇ ಬೇಕು ಅಂತ ಇವತ್ತು ಟ್ರಂಪ್ ಅವರು ಕೂತಿದ್ದಾರೆ. ಮುಂದೆ ಏನಾಗುತ್ತೆ ಇದಕ್ಕೆ ಈಗ ಆಲ್ರೆಡಿ ಎಷ್ಟೋ ದೇಶಗಳು ಅಪೋಸ್ ಮಾಡ್ತಾ ಇದೆ. ಟ್ರಂಪ್ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಟ್ರಂಪ್? ಗ್ರೀನ್ಲ್ಯಾಂಡ್ ಅನ್ನೋದು ಸ್ವತಂತ್ರ ದೇಶ ಆಗಿದೆ. ಇದು ಆಲ್ರೆಡಿ ಸುಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಸ್ವತಂತ್ರವಾಗಿ ಬದುಕ್ತದೆ. ಅಂತ ಗ್ರೀನ್ಲ್ಯಾಂಡ್ ನ ಇವತ್ತು ಅಮೆರಿಕ ನಾನು ಆಳ್ತೀನಿ ಅನ್ನೋ ಮಟ್ಟಕ್ಕೆ ಕೈ ಹಾಕ್ತಾ ಇದೆ. ಅಮೆರಿಕ ಕಣ್ಣು ಈಗ ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಕಾರಣ 5 ಐಸ್ ಅಂತ ಕರಿತೀವಿ. ಆ 5 ಐಸ್ ನಿಯರ್ ಬೈ ಇರುವಂತ ಒಂದು ದೇಶ ಇದು. ಎಕ್ಸಾಂಪಲ್ ಕೆನಡಾ, USA, UK ಈ ಮೂರರ ಮಧ್ಯೆ ಬರುವಂತ ಒಂದು ದೇಶ ಈ ಗ್ರೀನ್ಲ್ಯಾಂಡ್. ಈ ಗ್ರೀನ್ಲ್ಯಾಂಡ್ ನ ನಾವು ಅಕ್ವೈರ್ ಮಾಡ್ಕೊಂಡ್ರೆ ಅಲ್ಲಿರುವಂತ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಕಂಟ್ರೋಲ್ ಇರುತ್ತೆ. ಆವಾಗ ಇನ್ನ ರಿಚ್ ಆಗ್ತಾ ಹೋಗ್ತೀವಿ ಅನ್ನೋ ಟ್ರಂಪ್ ಯೋಚನೆ ಇವತ್ತು ಈ ಮಟ್ಟಕ್ಕೆ ತಗೊಂಡು ನಿಲ್ಲಿಸಿದೆ. ಆ ದೇಶದಲ್ಲಿ ಕೆಲವಷ್ಟು ಸವಲತ್ತುಗಳು ಬೇಕು, ಅದಕ್ಕೆ ರಷ್ಯಾನು ಸಪೋರ್ಟ್ ಮಾಡಿದೆ, ಚೈನಾನು ಸಪೋರ್ಟ್ ಮಾಡ್ತಾ ಇದೆ. ಕೊನೆಗೆ ಅವ್ರು ಏನಾದ್ರೂ ಈ ದೇಶನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಚೈನಾ ಮತ್ತೆ ರಷ್ಯಾ ಪಕ್ಕದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಟ್ರಂಪ್ ಹೇಳಿಕೆನ ಕೊಡ್ತಾನೆ ಇದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಗ್ರೀನ್ಲ್ಯಾಂಡ್ ನ ನಾವು ಅಕ್ವೈರ್ ಮಾಡ್ತೀವಿ ಅನ್ನೋ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಟ್ರಂಪ್. ಇದಕ್ಕೆ ಆಪೋಸಿಟ್ ಆಗಿ ಡೆನ್ಮಾರ್ಕ್ ಆಗ್ಬೋದು, ಇನ್ನು ಗ್ರೀನ್ಲ್ಯಾಂಡ್ ಪ್ರಜೆಗಳಾಗ್ಬೋದು, ಇನ್ನು ಸುತ್ತಮುತ್ತ ಇರೋ ಎಷ್ಟೋ ದೇಶಗಳು ಅಪೋಸ್ ಮಾಡ್ತಾ ಇದೆ. ಯಾರು ಅಪೋಸ್ ಮಾಡಿದ್ರು ಪರವಾಗಿಲ್ಲ, ನಾನು ಗ್ರೀನ್ಲ್ಯಾಂಡ್ ನ ಪಡ್ಕೊಂಡೇ ತೀರ್ತೀನಿ. ಅದನ್ನೇ ಹೇಳಿದ್ದು. ಆಗಿನ ಕಾಲದಲ್ಲಿ ಇತ್ತಲ್ಲ ರಾಜರ ಆಡಳಿತ, ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಹೊರಟಿದಾರ ಇಲ್ಲಿ ಟ್ರಂಪ್. ಇದು ತಪ್ಪು ಅಂತ ಈಗ ಆಲ್ರೆಡಿ ಸೌತ್ ಕೊರಿಯಾ ಇದ್ದಿದೆ, ನಾರ್ತ್ ಕೊರಿಯಾ ಇದ್ದಿದೆ, ಜಪಾನ್ ಇದ್ದಿದೆ, ರಷ್ಯಾ, ಚೈನಾ, ಇವನ್ ಇಂಡಿಯಾನು ತಪ್ಪು ಅಂತಾನೆ ಹೇಳ್ತಾ ಇದೆ. ಯಾಕೆ ಅಂದ್ರೆ ಈ ರೀತಿ ಒಬ್ಬ ದೇಶದ ಪ್ರೆಸಿಡೆಂಟ್ ನ ಎತ್ತಾಕೊಂಡು ಹೋಗಿ ಜೈಲ್ಗೆ ಹಾಕಿ ಆ ದೇಶ ನಂದೇ, ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಾನು ಇನ್ನ ರಿಚ್ ಆಗ್ತೀನಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋದು ತಪ್ಪು. ಈ ರೀತಿ ಮಾಡೋದಾದ್ರೆ ಬೇರೆ ದೇಶದವರು, ಬೇರೆ ರಿಚ್ ಆಗಿರೋ ಸ್ಟ್ರಾಂಗ್ ಆಗಿರೋ ದೇಶದವರು ಅಕ್ಕಪಕ್ಕ ದೇಶಗಳನ್ನೆಲ್ಲ ಅಕ್ವೈರ್ ಮಾಡ್ಕೊಂಡು ಈ ದೇಶ ನಂದೇ, ಇಲ್ಲಿರೋ ಸಂಪನ್ಮೂಲ ನಂದೇ, ನಾವೇ ರಿಚ್ ಅಂತ ಬದುಕಬಹುದಲ್ಲ. ಅದನ್ನೆಲ್ಲ ತಡಿಬೇಕು ಅಂತಾನೆ ಈ ವಿಶ್ವಸಂಸ್ಥೆ ಇತ್ತು. ಆದ್ರೆ ಇವತ್ತು ವಿಶ್ವಸಂಸ್ಥೆ ಕೂಡ ಕೈ ಕಟ್ಟಿ ಕೂತಿದೆ. ಏನ್ ಹೇಳ್ಬೇಕು ಇದಕ್ಕೆ ಅಂದ್ರೆ, ಏನಾದ್ರೂ ಆಗ್ಲಿ ಬಿಡು ಅನ್ನೋ ಮಟ್ಟಕ್ಕೆ ಬಿಟ್ಬಿಟ್ಟಿದಾರ. ಇಲ್ಲ ಮೂರನೇ ಮಹಾಯುದ್ಧ ನಡೀಲಿ, ಜನಸಂಖ್ಯೆ ಜಾಸ್ತಿ ಆಗುವುದು, ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಹೋಗುವಷ್ಟು ಜನ ಹೋಗ್ಬಿಡ್ಲಿ ಅಂತ ಕಾಯ್ತಾ ಇದಾರ ಅನ್ನೋ ಪ್ರಶ್ನೆಗಳು ಈಗ ಎಲ್ಲಾ ಕಡೆ ಹುಡ್ತಾ ಇದೆ. ಇದು ಅಂತ ಅಲ್ಲ, ಟ್ರಂಪ್ ಅವರ ನೆಕ್ಸ್ಟ್ ಟಾರ್ಗೆಟ್ ದೇಶಗಳು ಇಲ್ಲಿದಾವೆ ನೋಡಿ, ತೋರಿಸ್ತಾ ಇದ್ದೀನಿ ಅದನ್ನು. ಆ ಕಡೆ ವೆನಿಜುಲಾ ತಗೊಂಡ್ರು, ಇನ್ನ ಜೊತೆಗೆ ಗ್ರೀನ್ಲ್ಯಾಂಡ್ ನ ಅಕ್ವೈರ್ ಮಾಡ್ಬೇಕು ಅಂತಿದ್ದಾರೆ. ಇನ್ನ 5 ದೇಶದ ಮೇಲೆ ಕಣ್ಣಿಟ್ಟಿದ್ದಾರೆ ಈಗ ಟ್ರಂಪ್ ಅವರು. ಗಾಜಾ, ಈ ದೇಶಕ್ಕೆ ಸಾಲ ಕೊಡೋದು ಇಲ್ಲ ವೆಪನ್ ಸಪ್ಲೈ ಮಾಡೋದು, ಏನೋ ಒಂದು ಫೆಸಿಲಿಟಿ ಕೊಟ್ಟು ಆ ದೇಶನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಕಾಂಗೋ, ಫ್ಯೂಚರ್ ಅಲ್ಲಿ ಬ್ಯಾಟ್ರಿಗಳು ತುಂಬಾ ಅವಶ್ಯಕತೆ ಇರುತ್ತೆ. EV ಏನು ತುಂಬಾ ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ, ರೋಬೋಟ್ಸ್ ಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಅದಕ್ಕೆ ಬೇಕಾಗಿರುವಂತ ಕೆಲವಷ್ಟು ಮೆಟೀರಿಯಲ್ಸ್ ಈ ಕಾಂಗೋ ದೇಶದಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಆ ಕಾಂಗೋ ದೇಶನ ಕಂಟ್ರೋಲ್ನ
ಈ ಅಮೆರಿಕ ಕೈಯಲ್ಲಿ ಇಟ್ಕೋಬೇಕು ಅಂತಾನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನ ಸುಡಾನ್ ದೇಶದ ಬಗ್ಗೆ ರೀಸೆಂಟ್ ಆಗಿ ನೋಡಿರ್ತೀವಿ. ಎಲ್ಲಿ ನೋಡೋದ್ರಲ್ಲಿ ಚಿನ್ನ ಸಿಗ್ತಾ ಇದೆ ಅಂತ ಜನ ಮಾಡೋ ಕೆಲಸ ಎಲ್ಲ ಬಿಟ್ಟು ಚಿನ್ನ ಹುಡ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಅಂತ ದೇಶ, ಚಿನ್ನ ಜಾಸ್ತಿ ಇರುವಂತ ದೇಶನ ಅಕ್ವೈರ್ ಮಾಡ್ಕೊಂಡ್ರೆ ನಾವು ಇನ್ನ ಶ್ರೀಮಂತ ಆಗಬಹುದು ಅನ್ನೋ ಪ್ಲಾನಿಂಗ್ ಕೂಡ ಟ್ರಂಪ್ ಅವ್ರದ್ದು. ಯಾಕೆ ಅಂದ್ರೆ ಮುಂದೆ ಒಂದು ದಿನ ಡಾಲರ್ ರೇಟ್ ಬೀಳುತ್ತೆ, ಮೆಟಲ್ಗಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮೆಟಲ್ ಮೇಲೆ ಈ ಶೇರ್ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಮೆಟಲ್ ಯಾವ್ಯಾವ ದೇಶದಲ್ಲಿ ರಿಚ್ ಆಗಿದೆ ಅಂತ ದೇಶಗಳನ್ನೆಲ್ಲ ನಾನ್ ಅಕ್ವೈರ್ ಮಾಡ್ಕೊಂಡ್ಬಿಡೋಣ ಅನ್ನೋ ಒಂದು ಪ್ಲಾನು. ಯಾಕೆ ಅಂದ್ರೆ ಈಗ ಇರೋದ್ರಲ್ಲಿ ಚೈನಾ ಬಂದು ಮೆಟಲ್ಸ್ ನ ಬೇರೆ ಬೇರೆ ಇದನ್ನ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಮತ್ತೆ ಯೂಸ್ಫುಲ್ ಮೆಟೀರಿಯಲ್ ಆಗಿ, ರಾ ಮೆಟೀರಿಯಲ್ ನ ತಗೊಂಡು ಯೂಸ್ಫುಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಿ ಸಪ್ಲೈ ಮಾಡ್ತಾ ಇರುತ್ತೆ ದೇಶ ಚೈನಾ. ಫ್ಯೂಚರ್ ಅಲ್ಲಿ ಒಂದು ದಿನ ಇದೇ ರೀತಿ ಕಂಟಿನ್ಯೂ ಆದ್ರೆ ಚೈನಾ ರಿಚೆಸ್ಟ್ ಕಂಟ್ರಿ ಆಗ್ಬಿಡುತ್ತೆ, ಡಾಲರ್ ರೇಟ್ ಬಿದ್ದಿದ್ದೀನ. ಅದಕ್ಕೋಸ್ಕರನೇ ಈ ಮೆಟಲ್ಸ್ ಗಳು ಯಾವ ದೇಶದಿಂದ ಸಪ್ಲೈ ಆಗ್ತಾ ಇದೆ ಆ ದೇಶಗಳ ಕಂಟ್ರೋಲ್ ನ ಅಮೆರಿಕ ಕೈಯಲ್ಲಿ ಇಟ್ಕೊಂಡ್ರೆ ಮುಂದೆ ಒಂದು ದಿನ ಅಮೆರಿಕ ರಿಚ್ ಆಗುತ್ತೆ. ಅದೇ ಹೇಳಿದ್ದು, ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇದೆಯಾ ಅಮೆರಿಕ, ಇಲ್ಲ ಟ್ರಂಪ್ ಅವರು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ದಾರ? ಸರ್ವಾಧಿಕಾರತ್ವಕ್ಕೋಸ್ಕರ ಇಲ್ಲಿ ನಡೀತಾ ಇದೆಯಾ ಯುದ್ಧ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಅಮೆರಿಕಾದವರು ಇವತ್ತು ಭಾರತಕ್ಕೂ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಟ್ಯಾಕ್ಸೇಷನ್ ಅದು ಇದು ಎಲ್ಲ ನಡೀತಾ ಇತ್ತಲ್ಲ, ಅಮೆರಿಕಾದವರು ಭಾರತಕ್ಕೂ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಒಳಗಡೆ ನೀವು ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಇನ್ನ ಬೇರೆ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಅಮೆರಿಕ ಭಾರತನ ಕೂಡ ಎದುರಿಸ್ತಾ ಇದೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಯಾರನ್ನೂ ಬಿಡ್ತಾ ಇಲ್ಲ ಅಮೆರಿಕಾದವರು. ಅಂದ್ರೆ ಈ ಅಮೆರಿಕ ಧೋರಣೆ ಏನಾಗುತ್ತೆ, ಬೇರೆ ಬೇರೆ ದೇಶಗಳ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಈಗ ಆಲ್ರೆಡಿ ವೆನಿಜುಲಾ ಆಯಿಲ್ ರಿಸರ್ವ್ ಇರುವಂತ ರಿಚೆಸ್ಟ್ ಕಂಟ್ರಿ ಅಂತದನ್ನ ಅಕ್ವೈರ್ ಮಾಡ್ಕೊಂಡ್ಬಿಟ್ರು. ಇನ್ನು ಉಕ್ರೇನ್ಗೆ ಸಪೋರ್ಟ್ ಮಾಡೋ ರೀತಿ ಮಾಡ್ತಾ 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 ಉಕ್ರೇನು ನಾವೇ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ಇಲ್ಲಿ ಏನಂದ್ರೆ ಸುಮ್ಮನೆ ಯುದ್ಧದ ಹೆಸರಲ್ಲಿ ಸಾಮ್ರಾಜ್ಯ ವಿಸ್ತರಣೆ ನಡೆಸ್ತಾ ಇದೆ ಅಮೆರಿಕ ಅಂತ ಅನ್ಸೋದಿಲ್ವಾ? ಇದು ಅಂತ ಅಲ್ಲ, ಇರಾಕ್ ಕೂಡ ಈ ಯುದ್ಧ ಮಾಡೋದಕ್ಕೆ ಸಿದ್ಧ ಆಗಿದೆ. ಆದ್ರೆ ಇಲ್ಲೇನು ಅಂದ್ರೆ ಇರಾಕ್ ಬಂದು ಅಮೆರಿಕ ಆಪೋಸಿಟ್ ಆಗೇ ಇದೆ ಬಿಡಿ. ರಷ್ಯಾ ಮತ್ತೆ ಚೈನಾ ಸಪೋರ್ಟ್ ತಗೊಂಡು ನಮ್ಮ ಸ್ವತಂತ್ರ ದೇಶ ನಾವು ನಡೆಸ್ಕೊಳ್ತೀವಿ ಬಿಡಪ್ಪ ಅಂದ್ರು ಇಲ್ಲಿ ಅಮೆರಿಕಾದವ್ರು ಬಿಡ್ತಾ ಇಲ್ಲ. ಇರಾಕ್ ಕಂಟ್ರೋಲ್ನ ಅಮೆರಿಕ ಕೈಯಲ್ಲಿ ಇಟ್ಕೋಬೇಕು ಹೇಗಾದ್ರೂ ಮಾಡಿ ಅಂತ ಈಗ ಅಲ್ಲಿರುವಂತ ಇರಾಕ್ನ ಮುಖ್ಯಸ್ಥರನ್ನ ಕೂಡ ಈಗ ವೆನಿಜುಲಾ ಪ್ರೆಸಿಡೆಂಟ್ ಯಾವ ರೀತಿ ಎತ್ಕೊಂಡು ಹೋದ್ರು ಅದೇ ರೀತಿ ಈ ಮುಖ್ಯಸ್ಥರನ್ನ ಕೂಡ ಎತ್ಕೊಂಡು ಹೋಗೋದಕ್ಕೆ ಆಲ್ರೆಡಿ ಯುದ್ಧ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಅಮೆರಿಕ. ಇದು ಎಲ್ಲಾ ನ್ಯೂಸ್ ಮೀಡಿಯಾಗಳಲ್ಲಿ ಆಲ್ರೆಡಿ ಬಂದಿರೋದು. ಯಾಕೆ ಅಂದ್ರೆ ಇರಾಕ್ ಸುತ್ತಮುತ್ತ ಒಂದು ಸರಪಳಿ ರೀತಿ ಒಂದು ಕೋಟೆನ ಕಟ್ತಾ ಇದ್ದಾರೆ. ಅದರಲ್ಲಿ ಅಮೆರಿಕ ಯುದ್ಧ ವಿಮಾನಗಳು ಬೇರೆ ಬೇರೆದು ಎಲ್ಲ ಬಂದು ನಿಂತ್ಕೊಳ್ತಾ ಇದೆ. ಮುಂದೆ ಒಂದು ದಿನ ಇರಾಕ್ ಮುಖ್ಯಸ್ಥ ಯಾರಿದ್ದಾನೆ ಅಟ್ ಪ್ರೆಸೆಂಟ್ ಅವನು ಕೂಡ ವೆನಿಜುಲಾ ಪ್ರೆಸಿಡೆಂಟ್ ಎತ್ಕೊಂಡು ಹೋಗಿ ಇರಾಕ್ ಕಂಟ್ರೋಲ್ ನಾವು ತಗೊಳ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ ಅಮೆರಿಕ. ಲೆಕ್ಕ ಹಾಕೊಳ್ಳಿ, ಮುಂದೆ ಒಂದು ದಿನ ಎಲ್ಲಿ ದುಡ್ಡಿದೆ ಎಲ್ಲಿ ಸಂಪತ್ತಿದೆ ಆ ದೇಶನ ನಾನು ಅಕ್ವೈರ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ ಅಮೆರಿಕ. ಇದು ಸರಿನಾ ತಪ್ಪ? ಆ ರೀತಿ ಅಕ್ವೈರ್ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಹೋದ್ರೆ ಏನಾಗುತ್ತೆ? ಮೊದಲು ನಡೆದಿತ್ತಲ್ಲ ಯುದ್ಧಗಳು, ದೇಶಗಳ ಮಧ್ಯೆ ಯುದ್ಧಗಳು, ಸಾಮ್ರಾಜ್ಯಗಳ ಮಧ್ಯೆ ಯುದ್ಧಗಳು, ಕೊನೆಗೆ ಕೋಟ್ಯಾಂತರ ಜನರ ಅಂತ್ಯ, ಪ್ರಪಂಚದ ಅಂತ್ಯ ಅನ್ನೋದಾಗೋಯ್ತು. ಹೇಗೆ ಮಹಾಭಾರತ ನಡೆದಾಗಲೂ ಇಂಥದ್ದೇ ನಡೆದಿತ್ತು. ದೊಡ್ಡ ದೊಡ್ಡ ಯುದ್ಧ ಆಗಿ ವೆಪನ್ಸ್ ಗಳನ್ನ ಬಳಸಿದ್ರು. ನಾವಿವು ಮಾತಾಡ್ತೀವಲ್ಲ ನ್ಯೂಕ್ಲಿಯರ್ ವೆಪನ್ಸ್, ಆ ಕಾಲದಲ್ಲೇ ಬಳಸಿದ್ರು. ಬ್ರಹ್ಮಾಸ್ತ್ರ ಬೇರೆ ಬೇರೆ ಹೆಸರುಗಳಲ್ಲಿ ಆ ಅಸ್ತ್ರಗಳಿಂದ ಪ್ರಪಂಚದ ಕೋಟ್ಯಾಂತರ ಜನ ಸತ್ತಿದ್ರು. ಅದು ಈಗ ಮತ್ತೆ ರಿಪೀಟ್ ಆಗುತ್ತೆ. ಅದಕ್ಕೆ ಕಾರಣ ಆಗ್ತಾ ಇರೋರು ಯಾರು? ಟ್ರಂಪ್. ಒಟ್ನಲ್ಲಿ 3ನೇ ಮಹಾಯುದ್ಧಕ್ಕೆ ಶುರು ಅನ್ನೋದನ್ನ ಕೊಟ್ಟಿರೋದು ಟ್ರಂಪ್ ಅವರು. ಕಾಣ್ತಾ ಇದೆ ಕಣ್ಮುಂದೆ, ನೈತರದಿಷ್ಟು ನಡೀತಾ ಇದೆ. ಇವುಗಳನ್ನ ಯಾರು ತಡಿಬೇಕು? ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ತಡಿಬಹುದು? ಅಗೋಚರ ಶಕ್ತಿ, ಇಲ್ಲ ಗೊತ್ತಿಲ್ಲದಿರೋ ಶಕ್ತಿ ತಡಿಬೇಕು. ಇಲ್ಲ ಜ್ಞಾನಿಗಳು ಬರ್ದಿದ್ರಲ್ಲ ಇದೆಲ್ಲ ನಡಿಬೇಕು. ನಡೆದು ಬರೋ ಜನ ಎಲ್ಲ ಹೋಗಿ ಕೊನೆಗೆ ಇಷ್ಟೇ % ಜನ ಉಳ್ಕೊಂಡ್ರೆ ಮತ್ತೆ ಹೊಸ ಯುಗ ಅನ್ನೋ ಶುರು ಆಗುತ್ತೆ ಅಂತ ಅಂತದ್ದು ಆಗ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆಯಾ, ಇದೆಲ್ಲ ಅವ್ನು ನಡೆಸ್ತಾ ಇದ್ದಾನ ಅನ್ನೋ ಪ್ರಶ್ನೆ ಈಗ ಎಲ್ಲರಿಗೂ ಕಾಡುತ್ತೆ. ಜ್ಞಾನಿಗಳು ಬರ್ದಿದ್ದು ಸತ್ಯ ಅನ್ನೋದಾದ್ರೆ ಇವೆಲ್ಲ ಕೂಡ ನಡಿಲೇಬೇಕು. ನಾವಿದನ್ನ ನೋಡ್ಲೇಬೇಕು. ನೋಡೋಣ ಮುಂದೆ ಏನೇನಾಗುತ್ತೆ. ಇನ್ನ ಈ ತರದಿಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.